ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ಗೆ ಹೆಂಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ನ ದಿನನಿತ್ಯ ಹಾಕ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ youtube.com ಅಂತ ಟೈಪ್ ಮಾಡಿ. ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ. ಯೂಟ್ಯೂಬ್ ಚಾನಲ್ ಹೋದ್ಮೇಲೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲೊಂದು ಐಕಾನ್ ಇದೆ ನೋಡಿ, ಇದು ನಿಮ್ದೇ ಯೂಟ್ಯೂಬ್ ಚಾನಲ್ ಅಂತ ನೋಡ್ಕೊಳ್ಳಿ. ಕರೆಕ್ಟ್ ಇದೆ, ನಮ್ದೇ ಅಂತ ಅನ್ಸಿದ್ರೆ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಬರ್ತಿದೆ: ಅಪ್ಲೋಡ್ ವಿಡಿಯೋ, ಗೋ ಲೈವ್, ಕ್ರಿಯೇಟ್ ಪೋಸ್ಟ್. ಇಲ್ಲಿ ಬಂದು ನೀವು ಏನಾದ್ರೂ ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು. ಈಗ ನಾವು ಮಾಡ್ಬೇಕಾಗಿರೋದು ಅಪ್ಲೋಡ್ ವಿಡಿಯೋ, ಯಾಕಂದ್ರೆ ನಾವು ವಿಡಿಯೋ ರೆಡಿ ಇರೋದನ್ನ ಅಪ್ಲೋಡ್ ಮಾಡ್ತಾ ಇದೀವಿ. ಸೆಕೆಂಡ್ ಆಪ್ಷನ್ ಗೋ ಲೈವ್. ನೀವು ಯಾವಾಗಾದ್ರೂ ಲೈವ್ ಹೋಗ್ಬಿಟ್ಬೇಕಾದ್ರೆ ವ್ಯೂವರ್ಸ್ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಓಕೆನಾ. ಫಸ್ಟ್ ಆಪ್ಷನ್ ಅಪ್ಲೋಡ್ ವಿಡಿಯೋ ಹೋಗ್ತಿದ್ದೀನಿ. ಅದಾದ್ಮೇಲೆ ನೋಡಿ ಈ ತರ ಬರ್ತಿದೆ, ಡ್ರ್ಯಾಗ್ ಅಂಡ್ ಡ್ರಾಪ್ ವಿಡಿಯೋ ಫೈಲ್ಸ್ ಟು ಅಪ್ಲೋಡ್. ಓಕೆನಾ. ಡ್ರ್ಯಾಗ್ ಆದ್ರೂ ಮಾಡ್ಬೋದು, ಇಲ್ಲ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತಿದೆ, ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತಿದ್ದೀರೋ ನೋಡ್ಕೊಂಡು, ಈಗ ನಾನು ಎಕ್ಸಾಂಪಲ್ ಇದನ್ನ ಮಾಡ್ಬೇಕು ಅಂತಿದ್ದೀನಿ ಅಪ್ಲೋಡ್, ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಕೊಡ್ತೇನೆ. ಈಗ ವಿಡಿಯೋ ಅಪ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ನೋಡಿ ಫಸ್ಟ್ ಆಪ್ಷನ್ ಟೈಟಲ್ ಕೇಳ್ತಿದೆ. ಟೈಟಲ್ ನೀವು ಏನ್ ಕಾನ್ಸೆಪ್ಟ್ ಮಾಡಿರ್ತೀರೋ ಆ ವಿಡಿಯೋದು ಆ ಟೈಟಲ್ ಡಿಸ್ಕ್ರಿಪ್ಷನ್ ಎರಡು ಹಾಕ್ಬೇಕು. ಅದ್ ಹೆಂಗ್ ಹಾಕ್ಬೇಕು ಅಂದ್ರೆ ನಾನು ರೆಡಿ ಮಾಡಿಕೊಂಡಿದ್ದೀನಿ. ನೀವು ಇದೇ ತರ ಒಂದ್ ಕಡೆ ನೋಟ್ ಪ್ಯಾಡ್ ಅಲ್ಲಿ ರೆಡಿ ಮಾಡಿಕೊಳ್ಳಿ. ಇದು ನನ್ನ ಎಕ್ಸಾಂಪಲ್ ಯೂಟ್ಯೂಬ್ ಟೈಟಲ್. ಕಾಪಿ ಮಾಡ್ಕೊಂತೀನಿ, ಆಮೇಲೆ ಇಲ್ಲಿ ಟೈಟಲ್ ಅಲ್ಲಿ ಪೇಸ್ಟ್ ಮಾಡ್ತಾ ಇದೀನಿ. ಓಕೆನಾ. ಆಮೇಲೆ ಸ್ವಲ್ಪ ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ಹಾಕ್ರಿ. ಎಕ್ಸಾಂಪಲ್ ನಾನು ಕನ್ನಡ ಸ್ಟೋರೀಸ್ ಹಾಕ್ತಾ ಇದೀನಿ, ಅದು ಕನ್ನಡ ಸ್ಟೋರೀಸ್ ಅಂತ ಕೊಡ್ತೀನಿ. ಅದಾದ್ಮೇಲೆ ಫಾರ್ಮರ್ ರಿಲೇಟೆಡ್ ಸ್ಟೋರಿ ಹಾಕ್ತಾ ಇದೀನಿ, ಅದಕ್ಕೋಸ್ಕರ ಫಾರ್ಮರ್ ಅಂತ ಕೊಡ್ತೀನಿ. ತಿರ್ಗಾ ಇನ್ನೊಂದು ಫಾರ್ಮರ್ ಸ್ಟೋರಿ ಅಂತ ಒಂದು ಕೊಡ್ತೀನಿ. ಓಕೆನಾ. ಟೈಟಲ್ ರೆಡಿ ಆಯ್ತು. ಇದೇ ಟೈಟಲ್ ನ ಮತ್ತೆ ಕಾಪಿ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕು. ಓಕೆನಾ. ಅದಾದ್ಮೇಲೆ ಇಲ್ಲಿ ನಿಮ್ ಚಾನಲ್ದು @ ಯೂಸ್ ಮಾಡಿ ಚಾನಲ್ ನೇಮ್ ಹಾಕ್ಬೇಕು. ನೋಡಿ ಚಾನಲ್ ನೇಮ್ ಹಾಕ್ತಾ ಇದೀನಿ. ಅದಾದ್ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಟೈಟಲ್ ಮುಗೀತು. ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ ಎರಡು ಹಾಕ್ಬೇಕು. ಟೈಟಲ್ ಹಾಕಿದೀನಿ, ಈಗ ಡಿಸ್ಕ್ರಿಪ್ಷನ್ ಕಾಪಿ ಮಾಡ್ಕೊಂತ ಇದೀನಿ. ಓಕೆನಾ. ಕಾಪಿ ಮಾಡ್ಕೊಂಡು ಟೈಟಲ್ ಕೆಳಗೆ, ಚಾನಲ್ ನೇಮ್ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಟೈಟಲ್ ಮುಗೀತು, ಡಿಸ್ಕ್ರಿಪ್ಷನ್ ಮುಗೀತು. ನೆಕ್ಸ್ಟ್ ತಮ್ನೈಲ್. ಇದು ವೆರಿ ಇಂಪಾರ್ಟೆಂಟ್. ನಿಮ್ದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರ್ಬೇಕು ಅಂದ್ರೆ ತಮ್ನೈಲ್ ಚೆನ್ನಾಗಿ ಮಾಡ್ಬೇಕು, ಅಟ್ರಾಕ್ಟಿವ್ ಆಗಿರ್ಬೇಕು, ಮತ್ತೆ ಫೇಕ್ ಮಾಡಬಾರ್ದು. ಏನಿರುತ್ತೋ ತಮ್ನೈಲ್ ಅಲ್ಲಿ ಅದೇ ಈ ವಿಡಿಯೋದಲ್ಲೂ ಇರಬೇಕು. ಫೇಕ್ ಮಾಡೋದ್ರಿಂದ ವ್ಯೂವರ್ಸ್ ಟ್ರಸ್ಟ್ ಕಳ್ಕೊಂತೀರಾ ಅಷ್ಟೇ. ಓಕೆ. ಅಪ್ಲೋಡ್ ತಮ್ನೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಾನು ಇಲ್ಲಿ ಆಲೇ ರೆಡಿ ಮಾಡಿ ಇಟ್ಟಿದ್ದೀನಿ, ಓಪನ್ ಕೊಡಿ. ನೋಡಿ ಅಪ್ಲೋಡ್ ಆಯ್ತು. ಇಲ್ಲಿ ತಮ್ನೈಲ್ ಕಾಣ್ತಿದ್ಯಾ, ಇದೇ ತಮ್ನೈಲ್. ಓಕೆನಾ. ನೆಕ್ಸ್ಟ್ ಪ್ಲೇ ಲಿಸ್ಟ್. ಇದು ನೀವು ಕಂಟೆಂಟ್ ಏನ್ ಮಾಡ್ತೀರೋ ಆ ರಿಲೇಟೆಡ್ ಆಗಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಾನು ನೋಡಿ ಇಲ್ಲಿ ರೈತ ಕತೆ ಸಂಚಿಕೆಗಳು, ಮಿಡಿದ ಹೃದಯ, ಅವಶ್ಯಕತೆ ಶಾರ್ಟ್ಸ್ ವಿಡಿಯೋಸ್ಗಳು, ದೇವರ ಮಹತ್ವದ ಕತೆಗಳು, ಈ ತರ ನಾನು ಲಿಸ್ಟ್ ಮಾಡಿದೀನಿ. ಯಾವ ರಿಲೇಟೆಡ್ ಕಂಟೆಂಟ್ ಮಾಡ್ತೀನೋ ಆ ರಿಲೇಟೆಡ್ ಪ್ಲೇ ಲಿಸ್ಟ್ಗೆ ಆಡ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಇದು ರೈತ ಕತೆ ಸಂಚಿಕೆಗಳು, ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಡನ್. ಅದಾದ್ಮೇಲೆ ನೆಕ್ಸ್ಟ್ ಡೌನ್ ಬನ್ನಿ. ಇಲ್ಲಿ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಎರಡು ಆಪ್ಷನ್ ಇದೆ. ಇದೇನು ಅಂದ್ರೆ ನೀವು ಮಾಡೋ ಕಂಟೆಂಟ್ ಕಿಡ್ಸಿಗೆ ಯೂಸ್ಫುಲ್ ಇದೆಯಾ ಇಲ್ವಾ ಅಂತ ಅಷ್ಟೇ. ಮತ್ತೆ ಕಂಟೆಂಟ್ ಕಿಡ್ಸಿಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ. ಇದರಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡ್ತಿದ್ದೀನಿ, ಯಾಕಂದ್ರೆ ನಾನು ಸ್ಟೋರೀಸ್ ಹಾಕೋದಲ್ವಾ, ಅದಕ್ಕೋಸ್ಕರ ನೋ ಕೊಟ್ಟಿದ್ದೀನಿ. ಓಕೆ. ಅದಾದ್ಮೇಲೆ ಶೋ ಮೋರ್ ಕೆಳಗ್ ಬನ್ನಿ. ಇಲ್ಲಿ ಆಲ್ಟರ್ ಕಂಟೆಂಟ್ ಟು ಎನಿ ಒನ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ಯುವರ್ ಕಂಟೆಂಟ್. ಇಲ್ಲಿ ನೋಡಿ, ಮೇಕ್ಸ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದೇ ಡಿಡಂಟ್ ಸೇ ಆರ್ ಡೂ. ಆಲ್ಟರ್ ಫುಟೇಜ್ ಆಫ್ ಎ ರಿಯಲ್ ಇವೆಂಟ್ ಆರ್ ಪ್ಲೇಸ್. ಜನರೇಟ್ಸ್ ಎ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ ದಟ್ ಡಿಡಂಟ್ ಅಕರ್ ಓನ್ಲಿ. ಈ ಮೂರು ಆಪ್ಷನ್ ನಿಮ್ದು ಏನಾದ್ರೂ ನೀವು ಮಾಡ್ತಿರೋದ್ರಲ್ಲಿ ಇದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ನಂದು ನೋ ಕೊಡ್ತಾ ಇದೀನಿ, ಯಾಕೆ ನಾನು ಆ ತರ ಮಾಡ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಟ್ಯಾಕ್ಸಿಗೆ ಬಂದ್ರೆ ನೀವ್ ಹೆಂಗ್ ಹಾಕ್ಬೇಕು ಅಂದ್ರೆ ಫಸ್ಟ್ ಚಾನಲ್ ನೇಮ್ ಹಾಕ್ಬೇಕು. ಅಂದ್ರೆ ನೀವು ಹ್ಯಾಂಡ್ಲರ್ ಅಲ್ಲಿ ಹೆಂಗಿರುತ್ತೋ ಅದೇ ನೇಮ್ ತಂದು ಫಸ್ಟ್ ಹಾಕ್ಬೇಕು. ಸೆಕೆಂಡ್ ಆಪ್ಷನ್ ಬಂದು ಕ್ಯಾಪಿಟಲ್ ಲೆಟರ್ ಅಲ್ಲಿ ನಿಮ್ ಚಾನಲ್ ನೇಮ್ ಹಾಕ್ಬೇಕು. ಮೂರನೇದು ಬಂದು ಸ್ಮಾಲ್ ಲೆಟರ್ ಅಲ್ಲಿ ನಿಮ್ ಚಾನಲ್ ನೇಮ್ ಹಾಕ್ಬೇಕು. ಅದಾದ್ಮೇಲೆ ನೀವೇನ್ ಕಂಟೆಂಟ್ ಮಾಡ್ತೀರೋ ಅದ್ ರಿಲೇಟೆಡ್ ಆಗಿ ನೀವು ಹ್ಯಾಶ್ ಟ್ಯಾಗ್ಸ್ ಹಾಕ್ತಾ ಹೋಗ್ಬೇಕು. ನಾನು ಎಲ್ಲ ಫಸ್ಟ್, ಯಾಕಂದ್ರೆ ನಾನು ಸ್ಟೋರೀಸ್ ಹಾಕೋದ್ರಿಂದ ಸ್ಟಾರ್ಟಿಂಗ್ ಎಲ್ಲ ಸೆಟ್ ಮಾಡಿಬಿಟ್ಬಿಟ್ಟಿದ್ದೀನಿ. ಓಕೆನಾ. ನೋಡಿ ಇಲ್ಲಿ 500 ವರ್ಗೂ ಇರುತ್ತೆ, ನಾನು 499 ಹಾಕಿದ್ದೀನಿ.
ಇಷ್ಟ ಆದ್ಮೇಲೆ ನೆಕ್ಸ್ಟ್ ಕೆಳಗೆ ಇನ್ನೊಂದು ಆಪ್ಷನ್ ಇರುತ್ತೆ, ಕ್ಯಾಟಗರಿ ಅಂತ. ಕ್ಯಾಟಗರಿಗೆ ಬನ್ನಿ ಕೆಳಗೆ. ಇಲ್ಲಿ ಕ್ಯಾಟಗರಿ ನಾನು ಪೀಪಲ್ ಅಂಡ್ ಬ್ಲಾಗ್ಸ್ ಕೊಟ್ಟಿದ್ದೀನಿ, ಯಾಕಂದ್ರೆ ನನ್ನ ಕಂಟೆಂಟ್ ಇಲ್ಲಿ ಯಾವುದಕ್ಕೂ ಸೆಟ್ ಆಗೋದಿಲ್ಲ. ಇದು ಇಂಪಾರ್ಟೆಂಟ್, ನೀವೇನ್ ಕಂಟೆಂಟ್ ಮಾಡ್ತೀರೋ ಆ ರಿಲೇಟೆಡ್ ಇರುತ್ತೆ ನೋಡಿ. ಇಲ್ಲಿ ಆಟೋ ಅಂಡ್ ವೆಹಿಕಲ್ಸ್, ಕಾಮಿಡಿ, ಎಜುಕೇಶನ್, ಎಂಟರ್ಟೈನ್ಮೆಂಟ್, ಫಿಲಮ್ ಅಂಡ್ ಅನಿಮೇಷನ್, ಗೇಮಿಂಗ್, ಹೌ ಟು ಅಂಡ್ ಸ್ಟೈಲ್, ಮ್ಯೂಸಿಕ್, ನ್ಯೂಸ್ ಅಂಡ್ ಪಾಲಿಟಿಕ್ಸ್ ನೋಡಿ. ಈ ತರ ಎಷ್ಟೊಂದು ವೆರೈಟಿ ಇದೆ. ಆದ್ರೆ ನಾನು ಪೀಪಲ್ ಅಂಡ್ ಬ್ಲಾಗ್ ಸೆಲೆಕ್ಟ್ ಮಾಡಿದ್ದೀನಿ, ಯಾಕಂದ್ರೆ ಸ್ಟೋರೀಸ್ ಮಾಡ್ತೀನಲ್ಲ, ಪೀಪಲ್ಸ್ ರಿಲೇಟೆಡ್, ಪೀಪಲ್ಸ್ ಇಷ್ಟ ಆಗಲಿ ಅಂತ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಂಡ್ ಸ್ಕ್ರೀನ್ ಅಂತಿದೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನಿಮ್ದು ಫುಲ್ ವಿಡಿಯೋ ಏನಾದ್ರು ನೋಡಿದ್ರೆ ಯಾರಾದ್ರೂ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಬರುತ್ತೆ. ಅದು ಹೆಂಗ್ ಆಡ್ ಮಾಡೋದ್ರೆ, ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡಿ, ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ವಿಡಿಯೋ ಪ್ಲೇಲಿಸ್ಟ್, ಸಬ್ಸ್ಕ್ರೈಬ್ ಚಾನಲ್. ವಿಡಿಯೋ ಕೂಡ ಹಾಕ್ಬೋದು, ಪ್ಲೇ ಲಿಸ್ಟ್ ಆದ್ರೂ ಹಾಕ್ಬೋದು, ಸಬ್ಸ್ಕ್ರೈಬ್ ಬಟನ್ ಹಾಕ್ಬೋದು, ಇಲ್ಲ ಚಾನಲ್ ನೇಮ್ ಹಾಕ್ಬೋದು. ನಾನು ವಿಡಿಯೋ ಕೊಡ್ತೀನಿ ನೋಡಿ. ಅದು ಫಸ್ಟ್ ಅದೇ ಅಂತಿದೆ, ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಅಂದ್ರೆ ನಿನ್ನೆ ಹಾಕಿರೋ ವಿಡಿಯೋ ಇಲ್ಲಿ ಬರುತ್ತೆ ಲಾಸ್ಟ್ ಎಂಡ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಫಾರ್ ವ್ಯೂಯರ್ ಅಂದ್ರೆ ಚೆನ್ನಾಗಿ ವ್ಯೂಸ್ ಆಗಿರುತ್ತೆ ಆ ವಿಡಿಯೋ. ಇದು ಇನ್ನ 2 ಆಪ್ಷನ್ ಹಾಕ್ಬೋದು, ರ್ಯಾಂಡಮ್ ಆಗಿ ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ನಾನು ಫಾರ್ ಎಕ್ಸಾಂಪಲ್ ಇದೊಂದು ದೇವ್ರದೊಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಯಾವ್ದಾದ್ರು ಒಂದು ಹಳೆದನ್ನು ಒಂದು ಸೆಲೆಕ್ಟ್ ಮಾಡ್ತೀನಿ. ಇಷ್ಟ ಆದ್ರೆ ಎಂಡ್ ಸ್ಕ್ರೀನ್ ಮುಗೀತು, ಮತ್ತೆ ಸೇವ್ ಕೊಡಿ. ಮತ್ತೆ ಇನ್ನೂ ಒಂದು ಆಪ್ಷನ್ ಇದೆ, ಆಡ್ ಕಾರ್ಡ್ಸ್ ಅಂತ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತಿರ್ತೀರಾ, ಅದು ರಿಲೇಟ್ ಆಗಿ ಹಿಂದೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಿರ್ತೀರಾ, ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಆಡ್ ಕಾರ್ಡ್ ಅಲ್ಲಿ ವಿಡಿಯೋ ಕೊಟ್ಟು ನಾನೀಗ ಎಷ್ಟು 20ನೇ ಭಾಗದ ಆಡ್ ಮಾಡ್ತಾ ಇದೀನಿ. ಈಗ ಹಳೇದು 19ನೇ ಭಾಗನ ಇಲ್ಲಿ ಲಿಂಕ್ ಮಾಡ್ತೀನಿ. ಲಿಂಕ್ ಮಾಡಿದ್ರೆ ನೋಡಿ, ಇಲ್ಲಿ ಮೇಲ್ಗಡೆ ಹಿಂಗೆ ವಿಡಿಯೋ ಪ್ಲೇ ಆಗ್ಬೇಕಾದ್ರೆ ಮಧ್ಯ ಈ ತರ ಕಾರ್ಡ್ ಬರುತ್ತೆ, ಲಿಂಕು ಇಂಡೈರೆಕ್ಟ್ ಆಗಿ ಈ ವಿಡಿಯೋ ನೋಡಿ ಆ ವಿಡಿಯೋನು ನೋಡ್ಲಿ ಅಂತ. ಅಷ್ಟೇನಾ? ಅದಾದ್ಮೇಲೆ ಸೇವ್ ಕೊಡಿ. ಇಷ್ಟ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಕೊಡಿ. ಈಗ ಅದು ಕಾಪಿರೈಟ್ ಚೆಕ್ ಮಾಡುತ್ತೆ, ಅಂದ್ರೆ ನೀವೇನಾದ್ರೂ ಕಂಟೆಂಟ್ ಬೇರೆಯವ್ರು ಡೌನ್ಲೋಡ್ ಮಾಡಿ ಹಾಕ್ತಿದ್ದೀರಾ, ಇಲ್ಲಾಂದ್ರೆ ಮ್ಯೂಸಿಕ್ ಫಿಲಮ್ದ ಇಲ್ಲ BGM ಏನಾದ್ರು ಹಾಕ್ತಾ ಇದ್ದೀರಾ ಅಂತ ಎಲ್ಲ ಚೆಕ್ ಮಾಡುತ್ತೆ. ಅದು ಚೆಕ್ ಮಾಡಿದಿ ನೋ ಕಾಪಿರೈಟ್ ಇಶ್ಯೂ, ನೋ ಇಶ್ಯೂ ಫೌಂಡ್ ಅಂತ ಬಂದ್ಮೇಲೆ ನೀವು ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ನೆಕ್ಸ್ಟ್ ಕೊಡ್ತೀನಿ, ಯಾಕಂದ್ರೆ ಅದಿನ ಟೈಮ್ ತಗೊಳುತ್ತೆ. ನಾನು ಯಾವ್ದನ್ನು ಕಾಪಿರೈಟ್ ಮ್ಯೂಸಿಕ್ ಏನು ಯೂಸ್ ಮಾಡಿಲ್ಲ, ಎಲ್ಲ ನಾನು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿದ್ದೀನಿ. ನೆಕ್ಸ್ಟ್ ಕೊಟ್ಟು ನೋಡಿ, ಇಲ್ಲಿ ಸೇವ್ ಆರ್ ಪಬ್ಲಿಷ್ ಅಂತ ಇದೆ. ನೀವು ಪಬ್ಲಿಕ್ ಕೊಟ್ರೆ ಡೈರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ, ಅನ್ಲಿಸ್ಟೆಡ್ ಕೊಟ್ರೆ ಅಪ್ಲೋಡ್ ಆಗೋದಿಲ್ಲ. ಇಲ್ಲೇ ಇದೆ ನೋಡಿ, ಎನಿವನ್ ಅಂತ ವಿಡಿಯೋ ಲಿಂಕ್ ಕ್ಯಾನ್ ವಾಚ್ ಯುವರ್ ವಿಡಿಯೋ. ಈ ಲಿಂಕ್ ಶೇರ್ ಮಾಡಿದ್ರೆ ಅವ್ರು ಮಾತ್ರ ವಿಡಿಯೋ ನೋಡ್ಬೋದು. ಪ್ರೈವೇಟ್ ಅಂದ್ರೆ ಇದು ಕೂಡ ಅಪ್ಲೋಡ್ ಆಗೋದಿಲ್ಲ, ಈ ಚಾನಲ್ ಅಲ್ಲೇ ಇರುತ್ತೆ, ಲೈವ್ ಬರೋದಿಲ್ಲ. ಪಬ್ಲಿಕ್ ಕೊಟ್ರೆ ಡೈರೆಕ್ಟ್ ಆಗಿ ಇನ್ಸ್ಟೆಂಟ್ ವಿಡಿಯೋ ಲೈವ್ ಹೊಟ್ಟೋಗುತ್ತೆ. ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಶೆಡ್ಯೂಲ್ ಇದೆಯಲ್ಲ, ನಾನ್ ಮಾಡೋದು ನಾರ್ಮಲ್ ಆಗಿ ಶೆಡ್ಯೂಲ್ ಮಾಡ್ತೀನಿ ಯಾವತ್ತು, ನಾನು ಡೈರೆಕ್ಟ್ ಆಗಿ ಅವತ್ತಿಂದ ಅವತ್ತು ಹಾಕಲ್ಲ. ಈಗ ಡೇಟ್ ಎಷ್ಟು ಇವತ್ತು 22, ಈಗ 23 10 AM ನಾನು ಶೆಡ್ಯೂಲ್ ಮಾಡ್ತಾ ಇದೀನಿ. ಇದು ಬೆಸ್ಟ್ ನನ್ನ ಕಡೆಯಿಂದ ಸಜೆಷನ್. ನೀವು ಯಾವತ್ತೂ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿ, ಎಲ್ಲ ಸೆಟ್ ಮಾಡ್ಬಿಟ್ಟು ಯಾವತ್ತಿದ್ರು ನಾಳೆ ಹಾಕೋದನ್ನ ಇವತ್ತೇ ರೆಡಿ ಮಾಡ್ಬಿಟ್ಟು ಶೆಡ್ಯೂಲ್ ಮಾಡಿ. ಇಷ್ಟ ಆದ್ಮೇಲೆ ಇಲ್ಲಿ ನೋಡಿ ಕೆಳಗಡೆ ಶೆಡ್ಯೂಲ್ ಆಪ್ಷನ್ ಇದೆ, ಶೆಡ್ಯೂಲ್ ಕೊಟ್ರೆ ಶೆಡ್ಯೂಲ್ ಆಗೋಯ್ತು. ಬಟ್ ಏನು ಅಂದ್ರೆ ಅದ್ ವಿಡಿಯೋ ಇನ್ನ ಚೆಕ್ ಆಗ್ತಾ ಇದೆ, ಇನ್ನ ನೋಡಿ ಆಗಿಲ್ಲ. ಇಲ್ಲಿ ಪ್ರೊಸೆಸಿಂಗ್ ಅಪ್ ಟು HD 2 minutes ಲೆಫ್ಟ್ ಅಂತ ಬರ್ತಿದೆ. ಇದಾಗುತ್ತೆ, ಇದಾಗೋವರೆಗೂ ನೋಡಿ. ಇಲ್ಲಿ ಶೆಡ್ಯೂಲ್ಡ್ ಅಂತ ಬರಬೇಕು, ಅವಾಗ ನಿಮ್ ಕಂಪ್ಲೀಟ್ ವಿಡಿಯೋ ರೆಡಿ ಇದೆ ಅಂತ. ಓಕೆನಾ? ನೋಡಿ, ಇಷ್ಟೇ ಸಿಂಪಲ್ ಟ್ರಿಕ್ಸ್ ಒಂದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ದಿನನಿತ್ಯ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.